ಹಾಯ್ ಹಾಲ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ತುಂಬ ದಿವಸ ಆದಮೇಲೆ ನಾನಿಲ್ಲಿ ಒಂದು ವೀಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಮಂಗಳವಾರ ಆಗಿದ್ದರಿಂದ ಬೆಳಿಗ್ಗೆ ಬೇಗನೆ ಎದ್ದಿದ್ದೆ. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ನಾನು ಕಷಾಯ ರೆಡಿ ಮಾಡ್ಕೊಳ್ತೀನಿ. ಇವತ್ತಿನ ಕಷಾಯಕ್ಕೆ ಸ್ವಲ್ಪ ಚಕ್ಕೆ, ಹಾಗೆ ಸ್ವಲ್ಪ ಅರಿಶಿಣ, ಸ್ವಲ್ಪ ಸೋಂಪು, ಸ್ವಲ್ಪ ಕೇಸರಿನ ಹಾಕ್ಕೊಂಡು ರೆಡಿ ಮಾಡಿಕೊಂಡೆ. ಕಷಾಯದ ಜೊತೆ ಸ್ವಲ್ಪ ಬಿಸಿನೀರು ಸಹ ರೆಡಿ ಮಾಡ್ಕೊಳ್ತೀವಿ. ನಾನು ನನ್ನ ಹೆಸ್ಬಿಟ್ಟು ಕಷಾಯ ಎಲ್ಲ ಕುಡಿದ್ಬಿಟ್ಟು ಸ್ವಲ್ಪ ಹೊಟ್ಟೆ ಇತ್ತು ಅಂದ್ಬಿಟ್ಟು ಬಟ್ಟೆ ಎಲ್ಲ ವಾಶ್ ಮಾಡಿ ಹಾಕ್ಬಿಟ್ಟು ಬಂದೆ. ಇವತ್ತಿನ ತಂಡಿಗೆ ಮಶ್ರೂಮ್ ಪಲಾವ್ ಮಾಡಿದ್ದೆ. ಮಶ್ರೂಮ್ ಪಲಾವ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ತಿಂಡಿಯೆಲ್ಲ ಮುಗಿಸಿ ನಾನು ನನ್ನ ಹಸ್ಬೆಂಡ್ ಹೊರಗಡೆ ಹೋಗಿದ್ವಿ. ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ಹೊರಗಡೆ ಹೋಗ್ಬಿಟ್ಟು ಬಂದಮೇಲೆ ಬಿಸಿಲಿತ್ತು. ಹಾಗಾಗಿ ಇವತ್ತು ಹೇಗಿದ್ದರೂ ಪೂಜೆ ಮಾಡಬೇಕಲ್ಲ ಅಂದ್ಬಿಟ್ಟು ತಲೆಗೆ ಆಯಿಲೆಲ್ಲ ಹಚ್ಚಿಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ತಲೆ ಸ್ನಾನ ಮಾಡಿಕೊಂಡು ಇನ್ನೂ ತಲೆನ ನೀಟಾಗಿ ಒರೆಸ್ಕೊಂಡೆ. ಪೂಜೆ ಎಲ್ಲ ಇಲ್ಲ ಅಂದಾಗ ತಲೆ ಸ್ನಾನ ಮಾಡಿದಾಗ ನಾನು ಫ್ರೀ ಬಿಟ್ಬಿಡ್ತೀನಿ ಡ್ರೈ ಆಗಲಿ ಅಂತ ಹೇಳ್ಬಿಟ್ಟು. ಇವತ್ತು ಪೂಜೆ ಇತ್ತಲ್ಲ, ಹಾಗಾಗಿ ದೇವ್ರ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ತಲೆಗೆ ಬಟ್ಟೆ ಕಟ್ಕೊಂಡು ಇನ್ನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡೆ. ಹಾಗೆ ಬರ್ತಾ ಹೂ ತೊಗೊಂಡು ಬಂದಿದ್ದೆ. ಕಟ್ಟಿರೋ ಹೂ ಇಲ್ಲಿ ಯೂಶ್ವಲಿ ಸಿಕ್ಕಿಲ್ಲ ನನಗೆ. ಆಗ ಇನ್ನೇನು ನಾನೇ ಕಟ್ತೀನಲ್ಲ ಅಂದ್ಬಿಟ್ಟು ಹೂ ತೊಗೊಂಡು ಬಂದು ಹೂ ಕಟ್ಟೋಣ ಅಂದ್ಬಿಟ್ಟು ಕೂತ್ಕೊಂಡೆ. ಆ ಹೂ ನೋಡೋಕ್ಕಂತೂ ತುಂಬಾ ಮುದ್ದಾಗಿತ್ತು. ಇನ್ನು ಹೂ ಎಲ್ಲ ಕಟ್ಟಿ ಮುಗಿಸಿ ಹೂ ಕಟ್ಟಿದ್ದೂ ತುಂಬಾ ಚೆನ್ನಾಗಿ ಬಂದಿತ್ತು. ಇನ್ನು ದೇವ್ರ ಫೋಟೋಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆ ಕೂತ್ಕೊಂಡೆ. ಪೂಜೆನೆಲ್ಲ ಮುಗಿಸಿ ಈ ಮನೆಗೆ ಬಂದಾಗಿಂದ ನಾನು ಸ್ವೀಟೇನು ಮಾಡಿರಲಿಲ್ಲ. ಹಾಗಾಗಿ ಇವತ್ತು ಸ್ವೀಟ್ ಏನಾದರೂ ಮಾಡೋಣ ಅಂದ್ಬಿಟ್ಟು ಶಾವಿಗೆ ಪಾಯಸ ಮಾಡ್ತಾಯಿದ್ದೆ. ಶಾವಿಗೆ ಪಾಯಸ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಹಾಗೆ ನನಗೆ ಸ್ವಲ್ಪ ತಲೆನೋವುತ್ತಿತ್ತು ಅಂದ್ಬಿಟ್ಟು ಟೀ ಮಾಡಿಕೊಂಡು ಕುಡಿದಿದ್ದಾಯಿತು. ನನಗೆ ಟೀ ಅಂದರೆ ಫೇವ್ರೇಟು. ಟೀ ಎಲ್ಲ ಕುಡ್ದಾದ್ಮೇಲೆ ಶಾವಿಗೆ ಪಾಯಸನೂ ರೆಡಿ ಆಯಿತು. ಇನ್ನು ನಾನು ನನ್ನ ಹಸ್ಬೆಂಡ್ ತಿಂದ್ವಿ. ಹಸ್ಬೆಂಡು ಹೊರಗಡೆ ಹೋದರು ನ್ಯೂ ಇಯರ್ ಪಾರ್ಟಿ ಅಂದ್ಬಿಟ್ಟು. ಇನ್ನು ಒಬ್ಬಳೇ ಏನು ಮಾಡೋದು ಮನೇಲಿ ಕೂತ್ಕೊಂಡು ಅಂತ ಹೇಳ್ಬಿಟ್ಟು ಮನೇಲಿ ಸ್ವಲ್ಪ ಡೆಕೋರೇಟ್ ಐಟಮ್ ಇತ್ತು. ಹಾಗಾಗಿ ಅದನ್ನೇ ಯೂಸ್ ಮಾಡಿಕೊಂಡು ನಾನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಒಬ್ಬಳೇ ಕೇಕೆಲ್ಲ ಆರ್ಡ್ರ್ ಮಾಡಿ ಕೊಟ್ಬಿಟ್ಟು ಹೋಗಿದ್ರು ನನ್ನ ಹಸ್ಬೆಂಡು. ಇನ್ನು ಕೇಕೆಲ್ಲ ನಾನು ಒಬ್ಬಳೇ ಕಟ್ ಮಾಡಿಬಿಟ್ಟು ನ್ಯೂ ಇಯರ್ ಪಾರ್ಟಿ ಸಿಂಗಲಾಗಿ ಸೆಲೆಬ್ರೇಷನ್ ಮಾಡಿದೆ. ತುಂಬಾ ಖುಷಿಯಾಯಿತು. ಲಾಸ್ಟ್ ಇಯರು ಬ್ಯಾಚುಲರಾಗಿ ಒಂದು ಸೆಲೆಬ್ರೇಷನ್ ಮಾಡಿದೆ. ಈ ಇಯರು ಮದುವೆಯಾಗಿ ಸ್ವಲ್ಪ ಬ್ಯಾಚುಲರ್ ಥರನೇ ಸೆಲೆಬ್ರೇಷನ್ ಮಾಡಿದ್ನಲ್ಲ, ಹಾಗಾಗಿ ತುಂಬಾ ಖುಷಿಯಾಯಿತು. ಇನ್ನು ಕೇಕೆಲ್ಲ ಕಟ್ ಮಾಡಿ ಕೇಕೆಲ್ಲ ತಿಂದ್ಕೊಂಡೆ ನಾನೇ ಸ್ವಲ್ಪ. ಹಾಗೆ ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಎಲ್ರಿಗೂ ಆರೋಗ್ಯ ಆಯ್ತು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಎಲ್ಲರೂ ಏನು ಅಂದ್ಕೊಂಡಿದ್ರು ಅದೆಲ್ಲ ಸಕ್ಸಸ್ ಆಗಲಿ. ಆಲ್ ದ ವೆರಿ ಬೆಸ್ಟ್.